ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ದಿನಾಂಕ, ಉಪವಾಸ ನಿಯಮಗಳು ತಿಳ್ಕೊಳ್ಳೋಣ ಬನ್ನಿ. ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ. ಇದನ್ನು ವಾರ್ಷಿಕವಾಗಿ ಫಾಲ್ಗುಣ ಮಾಸದ 14ನೇ ದಿನ ರಾತ್ರಿ ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಉಪವಾಸ ಹಾಗೂ ಶಿವಪೂಜೆ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ. ಇದನ್ನು ಶಿವನ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಠಿಸುವ ಅತ್ಯಂತ ಮಂಗಳಕರ ರಾತ್ರಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ಬಾರಿ ಮಹಾಶಿವರಾತ್ರಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉಪವಾಸದ ನಿಯಮಗಳೇನು? ಶಿವರಾತ್ರಿ ಮಹತ್ವ, ಆಚರಣೆ, ತ್ಯಜಿಸಬೇಕಾದ ಆಹಾರ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ 26 ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಪೂಜಾ ಸಮಯಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತದೆ. ಕರ್ನಾಟಕದಲ್ಲಿ ಮಹಾಶಿವರಾತ್ರಿ ಸಮಯವನ್ನು ಈಗ ತಿಳಿಯೋಣ. ಶಿವರಾತ್ರಿಯಂದು ಶಿವನಿಗೆ 4 ಹಂತಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ಪೂಜಾ ಸಮಯವನ್ನು ಈಗ ತಿಳ್ಕೊಳ್ಳೋಣ. ಮಹಾಶಿವರಾತ್ರಿ ಪೂಜಾ ಸಮಯ ರಾತ್ರಿ ಮೊದಲ ಪ್ರಹಾರ ಪೂಜಾ ಸಮಯ 6:42 ರಿಂದ 9:47 ಇರುತ್ತೆ. ಚತುರ್ದಶಿ ತಿಥಿ ಪ್ರಾರಂಭ ಫೆಬ್ರವರಿ 26, 2025 ಬೆಳಿಗ್ಗೆ 11 ಗಂಟೆಯಿಂದ. ಚತುರ್ದಶಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ 27, 2025 ಬೆಳಿಗ್ಗೆ. ಮಹಾಶಿವರಾತ್ರಿ ಹಬ್ಬದ ಹಿಂದಿನ ದಂತೆಕಥೆ. ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ. ಅವುಗಳಲ್ಲಿ ಸಮುದ್ರ ಮಂಥನ ಕಥೆ ಕೂಡ ಒಂದಾಗಿದೆ. ಈ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷ ಹೊರಹೊಮ್ಮಿತು. ಅದು ವಿಶ್ವವನ್ನು ನಾಶ ಮಾಡುತ್ತದೆ ಎಂದು ಶಿವನು ಲೋಕವನ್ನು ಉಳಿಸಲು ವಿಷವನ್ನು ಕುಡಿದನು. ವಿಷ ಕುಡಿದ ನಂತರ ದೇವಾನುದೇವತೆಗಳು ಶಿವನನ್ನು ಉಳಿಸಲು ಪ್ರಾರ್ಥನೆ ಮಾಡಿದರು. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಎಚ್ಚರಗೊಳಿಸಿದರು. ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ಮಹಾಶಿವರಾತ್ರಿಯ ಶಿವ ಮತ್ತು ಪಾರ್ವತಿಯ ದೇವಿಗೆ ದೈವಿಕ ವಿವಾಹವನ್ನು ಸೂಚಿಸುತ್ತದೆ. ಜೊತೆಗೆ ಲಿಂಗೋದ್ಭವ ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಶ್ರೇಷ್ಠತೆಯನ್ನು ಸೂಚಿಸುವ ಅನಂತ ಬೆಳಕಿನ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡೆನು ಎಂದು ನಂಬಲಾಗಿದೆ. ಮಹಾಶಿವರಾತ್ರಿಯಂದು ಏನು ಮಾಡಬೇಕು ಅಂದರೆ, ಈ ಪವಿತ್ರ ಹಬ್ಬವನ್ನು ಆಚರಿಸಲು ಭಕ್ತರು ವಿವಿಧ ಆಚರಣೆಗಳಲ್ಲಿ ತೊಡಗುತ್ತಾರೆ. ಅನೇಕ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿದರೆ, ಕೆಲವರು ಹಣ್ಣುಗಳು, ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ. ಇನ್ನು ಕೆಲವು ಭಕ್ತರು ಶಿವಲಿಂಗಕ್ಕೆ ಬಿಲ್ವಪತ್ರೆ, ಹಾಲು, ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಮಂತ್ರಗಳನ್ನು ಪಠಿಸಿ ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಹಾಡಲಾಗುತ್ತದೆ. ಇದಲ್ಲದೆ ಈ ದಿನ ಓಂ ನಮಃ ಶಿವಾಯ ಪಠಿಸುವುದು ಮತ್ತು ಮಹಾಶಿವರಾತ್ರಿ ಹಾಡುಗಳನ್ನು ಕೇಳುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇನ್ನು ಭಕ್ತರು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ರಾತ್ರಿ ಇಡೀ ಶಿವಧ್ಯಾನ ಮತ್ತು ಪ್ರಾರ್ಥನೆ ಮಾಡುತ್ತಾರೆ. ಈ ದಿನ ಕಾಶಿ ವಿಶ್ವನಾಥ, ಕೇದಾರನಾಥ ಮತ್ತು ಸೋಮನಾಥದಂತಹ ದೇಶ ಪ್ರಸಿದ್ಧ ಶಿವ ದೇವಾಲಯಗಳು ಶಿವಭಕ್ತರಿಂದ ತುಂಬಿರುತ್ತವೆ. ಮಹಾಶಿವರಾತ್ರಿ ಉಪವಾಸ ನಿಯಮಗಳು. ಮಹಾಶಿವರಾತ್ರಿಯಂದು ಉಪವಾಸ ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ. ಹೀಗಾಗಿ ಶಿವಭಕ್ತರು ಈ ದಿನ ಉಪವಾಸವನ್ನು ಮಾಡುವ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಕೆಲವು ಪ್ರಮುಖ ಮಹಾಶಿವರಾತ್ರಿ ಉಪವಾಸ ನಿಯಮಗಳನ್ನು ಈಗ ತಿಳಿಯೋಣ ಬನ್ನಿ. ಕಟ್ಟುನಿಟ್ಟಾದ ಉಪವಾಸ ಅಂದರೆ, ಕೆಲವು ಭಕ್ತರು ನೀರು ಇಲ್ಲದೆ ಉಪವಾಸ ಆಚರಿಸುತ್ತಾರೆ. ಇನ್ನು ಕೆಲವರು ಹಣ್ಣುಗಳು, ಹಾಲು ಸೇವಿಸುತ್ತಾರೆ. ಈ ದಿನ ಮದ್ಯ ಮಾಂಸಾಹಾರವನ್ನು ತಪ್ಪಿಸಬೇಕು. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಸೇವಿಸುವುದಿಲ್ಲ. ಪ್ರಾರ್ಥನೆ ಸಲ್ಲಿಸಿದ ನಂತರ ಮರುದಿನ ಬೆಳಿಗ್ಗೆ ಉಪವಾಸವನ್ನು ಬಿಡಲಾಗುತ್ತದೆ. ಮಹಾಶಿವರಾತ್ರಿ ಮಹತ್ವ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಅಪಾರ ಮಹತ್ವವನ್ನು ಹೊಂದಿದೆ. ಶಿವನನ್ನು ಪೂಜಿಸಲು ಇದು ಅತ್ಯಂತ ಪವಿತ್ರ ರಾತ್ರಿ ಎಂದು ಪರಿಗಣಿಸಲಾಗಿದೆ. ಈ ಹಬ್ಬ ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಮೂಲಕ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವುದನ್ನು
ಪ್ರತಿನಿಧಿಸುತ್ತದೆ. ಈ ರಾತ್ರಿ ಪ್ರಾರ್ಥನೆ ಮಾಡುವುದರಿಂದ ಆಂತರಿಕ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಎಂಬ ನಂಬಿಕೆ. ಮಹಾಶಿವರಾತ್ರಿ ಆಚರಣೆಗಳು. ಈ ದಿನ ಶಿವನಿಗೆ ಮೀಸಲಾಗಿರುವ ವಿಶೇಷ ಆಚರಣೆಗಳು ನಡೆಯುತ್ತವೆ. ಅಭಿಷೇಕ. ಶಿವಲಿಂಗಕ್ಕೆ ಹಾಲು, ಜೇನುತುಪ್ಪ, ನೀರು ಮತ್ತು ತುಪ್ಪದಿಂದ ಸ್ನಾನ ಮಾಡಿಸುವುದು. ನೈವೇದ್ಯಗಳು ಅಂದರೆ ಭಕ್ತರು ಶಿವನಿಗೆ ಬಿಲ್ವಪತ್ರೆ, ಹಣ್ಣುಗಳು ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ. ದೀಪಗಳನ್ನು ಬೆಳಗಿಸುವುದು. ದೈವಿಕ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪ ದ್ರವ್ಯಗಳನ್ನು ಬೆಳಗಿಸಲಾಗುತ್ತದೆ. ಮಂತ್ರ ಪಠನ ಅಂದರೆ ಓಂ ನಮಃ ಶಿವಾಯ ಎಂಬ ಈ ಪ್ರಬಲ ಜಪವನ್ನು ರಾತ್ರಿ ಇಡೀ ಪುನರಾವರ್ತಿಸಲಾಗುತ್ತದೆ. ಇದು ಸರಳವಾಗಿದೆ, ಎಲ್ಲರೂ ಹೇಳ್ಕೋಬಹುದು. ಓಂ ನಮಃ ಶಿವಾಯ. ವಿವಿಧ ಹಂತಗಳಲ್ಲಿ ಪೂಜೆ. ರಾತ್ರಿಯಲ್ಲಿ 4 ಬಾರಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಮಹಾಶಿವರಾತ್ರಿ ಆಹಾರ ಏನಂದ್ರೆ, ಮಹಾಶಿವರಾತ್ರಿಯ ಸಮಯದಲ್ಲಿ ಭಕ್ತರು ಹಗುರವಾದ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾದ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ. ಸಾಮಾನ್ಯ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಯೋಣ. ಸಾಬುದಾನ ಕಿಚಡಿ, ಹಣ್ಣುಗಳು ಮತ್ತು ಒಣಹಣ್ಣುಗಳು, ಖೀರ್, ಹಾಲು ಆಧಾರಿತ ಸಿಹಿ ತಿಂಡಿಗಳು, ತೆಂಗಿನ ನೀರು ಮತ್ತು ಗಿಡಮೂಲಿಕೆ ಪಾನೀಯಗಳನ್ನು ಈ ದಿನ ಸೇವಿಸಲಾಗುತ್ತದೆ. ಮಹಾಶಿವರಾತ್ರಿಗೆ ನಾವು ಯಾವ ತರ ಬಟ್ಟೆ ಧರಿಸಬೇಕು ಅಂದ್ರೆ, ಭಕ್ತರು ಸಾಂಪ್ರದಾಯಿಕವಾಗಿ ಬಿಳಿ, ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ಇದು ಶುದ್ಧತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ. ಅನೇಕರು ಈ ದಿನ ಹತ್ತಿ ಅಥವಾ ರೇಷ್ಮೆ ಉಡುಪನ್ನು ಧರಿಸುತ್ತಾರೆ. ಕೆಲವರು ಆಧ್ಯಾತ್ಮಿಕ ಶಿಸ್ತಿನ ಸಂಕೇತವಾಗಿ ರುದ್ರಾಕ್ಷ ಮಾಲೆಗಳನ್ನು ಸಹ ಧರಿಸುತ್ತಾರೆ. ಮಹಾ ಶಿವರಾತ್ರಿ ಚಟುವಟಿಕೆಗಳು. ಈ ಶಿವರಾತ್ರಿಯನ್ನು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ದೇವಸ್ಥಾನಗಳಲ್ಲಿ ಆಚರಿಸಲಾಗುತ್ತದೆ. ಕೀರ್ತನೆ, ಭಜನೆಗಳು, ಶಿವನಿಗೆ ಸಮರ್ಪಿತವಾದ ಭಕ್ತಿಗೀತಗಳನ್ನು ರಾತ್ರಿ ಇಡೀ ಹಾಡಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಭವ್ಯವಾದ ಶಿವ ಮೆರವಣಿಗೆಯನ್ನು ಆಯೋಜಿಸಲಾಗುತ್ತದೆ. ಶಿವಪುರಾಣ ಮತ್ತು ಇತರ ಧರ್ಮ ಗ್ರಂಥಗಳನ್ನು ಭಕ್ತರು ಓದುತ್ತಾರೆ. ದಾನ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುತ್ತಾರೆ. ಈ ದಿನ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಭಾರತಾದ್ಯಂತ ಮಹಾಶಿವರಾತ್ರಿ ಆಚರಣೆಗಳು. ಭಾರತದ ವಿವಿಧ ಭಾಗಗಳಲ್ಲಿ ಮಹಾಶಿವರಾತ್ರಿ ಭವ್ಯವಾಗಿ ಆಚರಿಸಲಾಗುತ್ತದೆ. ವಾರಣಾಸಿ, ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಮೆರವಣಿಗೆಗಳು ನಡೆಯುತ್ತವೆ. ಉಜ್ಜಯಿನಿ, ರಾತ್ರಿ ಇಡೀ ಪ್ರಾರ್ಥನೆಗಾಗಿ ಭಕ್ತರು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡುತ್ತಾರೆ. ತಮಿಳುನಾಡು, ಚಿದಂಬರಂ ನಟರಾಜ ದೇವಸ್ಥಾನದಲ್ಲಿ ಭವ್ಯ ಆಚರಣೆಗಳು ನಡೆಯುತ್ತವೆ. ಕರ್ನಾಟಕ, ಮುರುಡೇಶ್ವರ ಮತ್ತು ಗೋಕರ್ಣದ ದೇವಾಲಯಗಳಲ್ಲಿ ಭಕ್ತರ ಬೃಹತ್ ನಡುವೆ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಮಹಾಶಿವರಾತ್ರಿಯ ಶುಭಾಶಯಗಳು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಲು ಕೆಲವು ಸುಂದರವಾದ ಮಹಾಶಿವರಾತ್ರಿ ಶುಭಾಶಯಗಳು ಕೂಡ ನೀವು ಹೇಳ್ಕೋಬಹುದು. ಕೆಲವೊಂದು ಇಲ್ಲಿದೆ, ಅದು ಕೂಡ ಹೇಳ್ಕೊಡ್ತೀನಿ. ಈ ಮಹಾಶಿವರಾತ್ರಿಯಂದು ಶಿವನು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ತನ್ನ ದೈವಿಕ ಆಶೀರ್ವಾದಗಳನ್ನು ಸುರಿಸಲಿ. ಹರ ಹರ ಮಹಾದೇವ್. ಈ 2025 ಮಹಾಶಿವರಾತ್ರಿ ನಿಮಗೆ ಆನಂದದಾಯಕವಾಗಿರಲಿ. ಶಿವರಾತ್ರಿ ಶುಭಾಶಯಗಳು. ಶಿವನ ಮಹಿಮೆಯು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲಿ. ಮಹಾಶಿವರಾತ್ರಿಯ ಶುಭಾಶಯಗಳು. ವಿವಿಧ ದೇಶಗಳಲ್ಲಿ ಮಹಾಶಿವರಾತ್ರಿ ಭಾರತದಲ್ಲಿ ಮಾತ್ರವೇ ಅಲ್ಲ, ನೇಪಾಳ, ಶ್ರೀಲಂಕಾ, ಫಿಜಿ ಮತ್ತು ಇಂಡೋನೇಷ್ಯಾದಲ್ಲಿಯೂ ಮಹಾಶಿವರಾತ್ರಿ ಆಚರಣೆ ಪ್ರಾರ್ಥನೆಗಳು ನಡೆಯುತ್ತದೆ. ಈ ರೀತಿ ಮಹಾಶಿವರಾತ್ರಿಗೆ ಉಪವಾಸ ನಿಯಮಾನುಸಾರ ಇರಬೇಕು. ಯಾವ ನಿಯಮಗಳು ಪಾಲಿಸಬೇಕು ಅಂತ ನಾನು ಈ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು.